ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಬಿಜಾಪುರ ಜಿಲ್ಲೆಯ ತ್ರಿಕೋಟ ತಾಲೂಕಿನಲ್ಲಿ ಒಂದು ಸೆಂಟರ್ ಅಲ್ಲಿ ವಿದ್ಯಾರ್ಥಿಗಳು 15 ನಿಮಿಷ ಲೇಟ್ ಆಗಿದೆ, 20 ನಿಮಿಷ ಲೇಟ್ ಆಗಿದೆ ಪ್ರಶ್ನೆ ಪತ್ರ. ಅವಾಗ ಆಕ್ಚುಲಿ ನಿಜವಾದ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿರ್ಬೇಕು? 10ವರೆಗೆ ಪ್ರಶ್ನೆ ಪತ್ರಿಕೆ ಕೊಡುವ ಬದಲು ನೀವು 11 ಗಂಟೆಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾ ಇದ್ದೀರಾ ಅಂತಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿರ್ಬೇಕು? ನ್ಯಾಯಯುತ ವಿದ್ಯಾರ್ಥಿಗಳ ಬೇಡಿಕೆ 10ವರೆ ಬದಲು ನೀವು 11 ಗಂಟೆ ಕೊಟ್ಟಿದ್ದೀರಾ ಸ್ವಾಮಿ, ಹಾಗಾಗಿ ನಮಗೆ 30 ನಿಮಿಷ ಹೆಚ್ಚುವರಿ ಸಮಯ ಕೊಡಿ. ಇದು ನಿಜವಾದ ವಿದ್ಯಾರ್ಥಿಗಳ ಬೇಡಿಕೆ ಆಗಿರುತ್ತೆ. ಕರೆಕ್ಟಾ? ಓಕೆ. ಏನಾಯ್ತು? ಪರೀಕ್ಷಾ ಕೇಂದ್ರದಲ್ಲಿ ಬಂದಾಗ OMR ಕೊಟ್ಟಿದ್ದಾರೆ, ನೀವು ತುಂಬಿ ಅಂತ. ಓಕೆ, ರಿಜಿಸ್ಟರ್ ನಂಬರು, ನೇಮ್ ಎಲ್ಲ ತುಂಬಿದ್ದಾರೆ. ದೆನ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಅವಾಗ ಅವರಿಗೆ ಅನ್ನಿಸ್ತು, ನೋಡಿ ನನ್ನ ಮುಂದೆ ಇದೆ, ಇದು OMR ಇದೆ, ಇವತ್ತಿನ ಪರೀಕ್ಷೆದು ಪ್ರಶ್ನೆ ಪತ್ರಿಕೆ ಇದೆ. ನೋಡಿ OMR ಅಲ್ಲಿ ಏನಿದೆ ಅಂತಂದ್ರೆ ದಿನಾಂಕ, ಅಭ್ಯರ್ಥಿಯ ಹೆಸರು, ನೋಂದಣಿ ಸಂಖ್ಯೆ, ವರ್ಷನ್ ಕೋಡ್, ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡು, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ. ಒಂದು ವೇಳೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಏನಿದೆ ಅದು ಮತ್ತೆ ಉತ್ತರ ಪತ್ರಿಕೆ OMR ಕ್ರಮ ಸಂಖ್ಯೆ ಎರಡೂ ಒಂದೇ ಆಗಿದ್ದು ಅದು ಕಡ್ಡಾಯ ಆಗಿದ್ರೆ, ಕಂಪಲ್ಸರಿ ಆಗಿದ್ದಿದ್ರೆ OMR ಒಳಗಡೆ ಮತ್ತೆ ಈ ಪ್ರಶ್ನೆ ಪತ್ರಿಕೆ ಸಂಖ್ಯೆ ತುಂಬಿ ಅಂತೇಳಿ ನಾವು ಕಾಲಂ ಕೊಡ್ತಿದ್ವಾ? ಕಳೆದ 2.5 ವರ್ಷದಿಂದ ಪ್ರಾಧಿಕಾರದಲ್ಲಿ ನಾನು ಪರೀಕ್ಷೆಗಳನ್ನ ನಡೆಸ್ಕೊಂತ ಬಂದಿದ್ದೀನಿ. ಯಾವ್ದಾದ್ರು ಒಂದು ಪರೀಕ್ಷೆನಲ್ಲಿ OMR ಮತ್ತೆ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಆಗಿರ್ಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವ? ಅಂತದೊಂದು ಕಲ್ಪನೆನ ಯಾಕೆ ವಿದ್ಯಾರ್ಥಿಗಳು ಮಾಡ್ಕೊಂಡು ಇದು ಅದು ಇಲ್ಲ, ಇದು ಇಲ್ಲ, ಇದು ಬೇರೆ ಬೇರೆ ಇದೆ. ರಾಜ್ಯದ ಕೆಲವೇ ರಾಜ್ಯದಲ್ಲಿ ಎಲ್ಲೂ ಇಲ್ಲಿರುವಂತಹ ಅನುಮಾನಗಳು ಈ ವಿದ್ಯಾರ್ಥಿಗಳಿಗೆ ಬಂತು. ಓಕೆ ಸರಿ, ಬಂದ್ರೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು? ಇದು ವ್ಯತ್ಯಾಸ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಆ ಕಾಲೇಜಿನ ಪ್ರಾಂಶುಪಾಲರು ಎಡ್ಡಿರ್ತಾರೆ, ಅವರಿಗೆ ಬರಕ್ ಹೇಳ್ಬೇಕು, ಅವರಿಗೆ ಕೇಳಬೇಕು, ಅವರು ಸಮಸ್ಯೆನ ಬಗೆಹರಿಸ್ತಾರೆ. ಓಕೆ, ಅವ್ರು ಹೇಳಿದ್ದು ನಿಮಗೆ ನಂಬಿಕೆ ಇಲ್ಲ. ನಮ್ಮ ಡೆಪ್ಟಿ ಕಮಿಷನರು, ADC, AC ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ರು. ಇವತ್ತು ಅರ್ಧ ಗಂಟೆ ಒಳಗಡೆ 20 ನಿಮಿಷದೊಳಗಡೆ ಅವರು ಸಹ ಬರ್ತಿದ್ರು. ಇದು ಯಾವುದು ಮಾಡದೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನೀವು ಕೆಲವು ವಿದ್ಯಾರ್ಥಿಗಳು ದಾಂಧಲೆ ಮಾಡ್ಕೊಂಡು ಇದು ಎರಡೂ ಬೇರೆ ಬೇರೆ ಇದೆ, ಹಾಗಾಗಿ ನಾನು ಪರೀಕ್ಷೆ ಬರೆಯಲ್ಲ ಅಂತ ಕಾಂಪೌಂಡ್ ಆಗಿ ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗ್ತೀರಾ ಅಂತಂದ್ರೆ ಇದ್ರ ಉದ್ದೇಶ ಏನು? ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನಾನು ಅವಾಗಲೇ ಹೇಳಿದೆ, ಪ್ರಶ್ನೆ ಪತ್ರಿಕೆ ಲೇಟ್ ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಬೇಡಿಕೆ ಲೇಟ್ ಕೊಟ್ಟಷ್ಟು ಸಮಯನ ನನಗೆ ಕೂಡಿಸಿ ಕೊಡಬೇಕು. ಕರೆಕ್ಟಾ? ಅದು ನಾವು ಕೊಡಬೇಕು. ನಮ್ ತಪ್ಪಾಗಿದ್ರೆ ಲೇಟಾಗಿ ಕೊಡೋದು ನಾವು ಕೊಡಬೇಕಾಗತ್ತೆ. ಓಕೆ, ಪ್ರಶ್ನೆ ಪತ್ರಿಕೆ OMR ಸಂಖ್ಯೆ 2 ಸೀರಿಯಲ್ ನಂಬರ್ ಒಂದೇ ಆಗಿರ್ಬೇಕು ಅನ್ನುವ ಯಾವ ನಿಯಮವೂ ಇಲ್ಲ, ಯಾವ ಕಂಡೀಷನ್ಸ್ ಅಲ್ಲೂ ನಾವು ಹೇಳಿಲ್ಲ. ಅದಕ್ಕೇನೆ ನಾವು OMR ಅಲ್ಲಿ ಪ್ರಶ್ನೆ ಪತ್ರಿಕೆದು ವರ್ಷನ್ ಕೋಡ್ ತುಂಬಿಸ್ಕೊಳ್ತಾ ಇದೀವಿ. ಓಕೆ, ಅದು ಆಯ್ತು. ಕೆಲವು ವಿದ್ಯಾರ್ಥಿಗಳಿಗೆ ಏನಾದ್ರು ಅನುಮಾನ ಬಂದಿರಬಹುದು. ಓಕೆ, ಇದು ವ್ಯತ್ಯಾಸ ಇಲ್ಲಲ್ಲ, ನಾಳೆ ಓಕೆ, ನೀವೆಲ್ಲ ಕ್ಲಾರಿಫೈ ಮಾಡ್ಕೊಳ್ಬೇಕು. ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗಿ, ಕಾಂಪೌಂಡ್ ದಾಟಿ ಹೋಗಿ ಹೊರಗಡೆ ಯಾರ ಹತ್ರ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ ಹೋಗಿದ್ರಿ ನೀವು? ಪ್ರಾಂಶುಪಾಲರು ಒಳಗಡೆ ಇದ್ರು, ಇನ್ವಿಜಿಲೇಟರ್ ಒಳಗಡೆ ಇದ್ರು. ಫೋನ್ ಮಾಡಿದ್ರೆ DC ಓಡಿ ಬರೋರಲ್ಲಿಗೆ. ನೀವು ಕಾಂಪೌಂಡ್ ನೆಗೆದು, ಓಕೆ, ಕಾಂಪೌಂಡ್ ನೆಗೆದು ಏನಿದೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಹಿಂದೆ ತಾವು ತೆಗೆದು ನೋಡಿ. ಎಲ್ಲ ವಿದ್ಯಾರ್ಥಿಗಳು ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಯಾವುದೇ ಕಾರಣಕ್ಕೆ ಪರೀಕ್ಷೆ ಮುಗಿದ ನಂತರ ವಿದ್ಯಾರ್ಥಿ ಹೊರಗಡೆ ಹೋಗ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ತುಂಬಾ ಇಂಟೆಲಿಜೆಂಟ್ ಇರೋ ವಿದ್ಯಾರ್ಥಿ 1.5 ಗಂಟೆ ಬದಲು 1 ಗಂಟೆಗೆ ಪರೀಕ್ಷೆ ಬರೀದಾನೆ ಅಂತ ಅನ್ಕೊಳ್ಳೋಣ, ಆದ್ರೂ ಅವನು ಹೊರಗಡೆ ಹೋಗಂಗಿಲ್ಲ. ನಮ್ದು ನಿಯಮ, ನೀವು ಕೂರ್ಲೇಬೇಕು ಪರೀಕ್ಷೆ ಮುಗಿಯ ತನಕ. ಅಂಥದ್ರಲ್ಲಿ ನೀವು OMR ಕ್ವಶನ್ ಪೇಪರ್ 2 ತಗೊಂಡು ಹೊರ ಹೋಗಿದ್ದೀರಾ. ಏನಿತ್ತು ನಿಮ್ಮ ಉದ್ದೇಶ? ರಾಜ್ಯದಲ್ಲಿ 3,77,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿರುವಾಗ ನಿಮ್ಮ ಸೆಂಟ್ರಲ್ಲಿ 314 ವಿದ್ಯಾರ್ಥಿಗಳಿದ್ದೀರಾ. ನೀವು ಅಲ್ಲಿ ಆ ಸೆಂಟ್ರಲ್ಲಿ ಸಹ 120 ವಿದ್ಯಾರ್ಥಿಗಳು ಒಳಗಡೆ ಶಾಂತ ರೀತಿಯಲ್ಲಿ ಕೂತು ಪ್ರಾಂಶುಪಾಲರ ಮಾತನ್ನು ಕೇಳಿ, ಕೊನೆಗೆ DC ಹೋದ್ಮೇಲೆ ಸಹ ಕೇಳಿ, ಆಯ್ತು ಸರ್ ನೀವು ಡಿಲೇ ಅಂತೂ ಆಗಿದೆ, ಈ ಗೊಂದಲದಿಂದ ನಮಗೆ ಸಮಯ ಕೊಡಿ ಅಂತ ಹೇಳೋತ್ತಿಗೆ ಅವರು ಸಮಯನೂ ಕೊಟ್ಟಿದ್ದಾರೆ, ಪರೀಕ್ಷೆ ಬರೆದಿದ್ದೀರಾ. ನೀವು ಪ್ರಶ್ನೆ ಪತ್ರಿಕೆ OMR ತಗೊಂಡು ಕಾಂಪೌಂಡ್ ದಾಟಿ ಹೊರಗಡೆ ಹೋಗಿ ನೀವು ಯಾರ್ಯಾರಿಗೆ ಕಳಿಸಿದ್ರಿ, ಎಲ್ಲೆಲ್ಲಿ ಫೋನಲ್ಲಿ ಮಾಡಿದ್ರಿ ನನಗೆ ಗೊತ್ತಿಲ್ಲ. ಮತ್ತೆ ನೀವು ಹೇಳ್ತೀರಾ ದೊಡ್ಡ ಘೋರ ಅನ್ಯಾಯ, ಏನ್ ತಪ್ಪಾಗಿದೆ? ದಯಮಾಡಿ ಕ್ಲಾರಿಫೈ ಮಾಡಿ. ನಾನು ಈ ವಿದ್ಯಾರ್ಥಿಗಲ್ಲ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ, ನೋಡಿ, ಈ ಪರೀಕ್ಷೆ ಮಾಡುವಂಥದ್ದೇನಿದೆ ಅಷ್ಟು ಕಷ್ಟದ ಕೆಲಸ ಇದೆ, ಇವತ್ತು ಅಷ್ಟು ಚಾಲೆಂಜಿಂಗ್ ಇದೆ. ಇಷ್ಟು ಶ್ರಮ ಹಾಕಿ ನಾವು ಪರೀಕ್ಷೆಯನ್ನ ಮಾಡಿದ್ದು ಉದ್ದೇಶ
ಯಾರು ಕಷ್ಟಪಟ್ಟು ಓದಿರೋರು ಸಿಸ್ಟಮ್ ಒಳಗಡೆ ಬರಬೇಕು ಅಂತ. ಇದರಲ್ಲಿ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಗೃಹ ಸಚಿವರು ಕೂತು 3.5 ಗಂಟೆ ವಿಸಿ ಮಾಡಿ ಡಿಸಿಗೆ ಲೋಪ ಆಗಬಾರ್ದು ಅಂತ ಮಾಡ್ತಾರೆ. ಎಲ್ಲಾ ಡಿಸಿಸು ನಾವು ಸೇರಿದಂತೆ ನಿರಂತರವಾಗಿ ನಾವು ಕಷ್ಟಪಡ್ತಾ ಇದ್ದೀವಿ. ನೀವು ಒಂದು ಸೆಂಟರ್ ಅಲ್ಲಿ ನಿಮಗೆ ತಾಳ್ಮೆ ಇಲ್ಲ, ನಿಮ್ಮ ಉದ್ದೇಶ ಏನಿತ್ತು, ಅಪ್ಲಿಕೇಶನ್ ಹಾಕೋದಕ್ಕೆ 750 ರೂಪಾಯಿ ಅಷ್ಟೇ ಇದೆ ನಮ್ದು. ನೀವು ಯಾವ ಉದ್ದೇಶ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ ಕೆಲವರು ಬಂದು ಈ ತರ ಮಾಡ್ಬಿಟ್ರೆ ನಾವು ಸ್ಟೂಡೆಂಟ್, ನಮಗೆ ಅನ್ಯಾಯ ಆಗಿದೆ. ಸ್ವಾಮಿ ಏನ್ ಅನ್ಯಾಯ ಆಗಿದೆ? ಕ್ಲಾರಿಫೈ ಮಾಡಿ ಏನ್ ಅನ್ಯಾಯ ಆಗಿದೆ ಅಂತ. ಅನ್ಯಾಯ ಆಗಿತ್ತು ಅಂತಂದ್ರೆ ಎಲ್ಲಿ ಕೇಳಬೇಕು? ಕ್ವಶನ್ ಪೇಪರ್ OMR ತಗೊಂಡು ಕಾಂಪೌಂಡ್ ದಾಟಿ ಹೋಗಿ ನೀವು ಅನ್ಯಾಯನ ಸರಿಪಡಿಸಿ ಅಂತ ಕೇಳದ, ಅಥವಾ ಪ್ರಿನ್ಸಿಪಾಲಿಗೆ ಕರೆದು ನೀವು ಅನ್ಯಾಯ ಸರಿಪಡಿಸಿ ಅಂತ ಕೇಳದ? ದಯಮಾಡಿ ನಾನು ವಿನಂತಿಯನ್ನ ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ, ನೀವು ಅನವಶ್ಯಕವಾಗಿ ನೀವು ಪ್ರಾಧಿಕಾರದ ಮೇಲೆ, ಸರ್ಕಾರದ ಮೇಲೆ ಎಲ್ಲ ಗೂಬೆ ಕೂರ್ಸೋದಕ್ಕೆ ಹೋಗ್ಬೇಡಿ. ಹಾಗಾಗಿ ದಯಮಾಡಿ ಅನಗತ್ಯವಾಗಿ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಒಂದು ಗಾಳಿ ಸುದ್ದಿ ಹರಡಿಸುವಂತ ಪ್ರಯತ್ನ ಮಾಡಬೇಡಿ. ಅದ್ರದ್ದು ಪರಿಣಾಮ ಸಹ ಗಂಭೀರವಾಗಿರುತ್ತೆ. ಹಾಗಾಗಿ ತಾವು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೀನಿ.